ಹೌದು ವೀಕ್ಷಕರೇ, ಏನು ನಟ ದರ್ಶನ್ಗೆ ಸಂಕಷ್ಟ ಅಂತಲೇ ಹೇಳ್ಬೋದು. ಹೌದು, ಮೇಲಿಂದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಅಂತಲೇ ಹೇಳ್ಬೋದು. ಸುಪ್ರೀಂ ಕೋರ್ಟು ಜಾಮೀನನ್ನು 1 ವರ್ಷಗಳ ಕಾಲ ನೀವು ಮತ್ತು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಖಡಾಖಂಡಿತವಾಗಿ ಹೇಳಿದ ಮೇಲೂ ಕೂಡ ದರ್ಶನ್ ಅವರ ಒಂದು ಸಾಕ್ಷಿ ವಿಚಾರಣೆ ಸೆಷನ್ಸ್ ಕೋರ್ಟಲ್ಲಿ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ದರ್ಶನ್ ಪರವಾಗಿರೋರು ಸಾಕ್ಷಿಗಳಿಗೆ ಒಂದಿಷ್ಟು ಬೆದರಿಕೆ ಆಗ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಆದರೆ ಈ ಒಂದು ವಿಚಾರ ಏನು ಬೆದರಿಕೆ ವಿಚಾರ ದರ್ಶನ್ಗೆ ಮುಳುವಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಹೊಸ ವಕೀಲರ ದರ್ಶನ್ ಅವರು ನೇಮಿಸ್ಕೊಂಡಿದ್ದಾರೆ. ಆದರೆ ದರ್ಶನ್ಗೆ ಮುಳುವಾಗುವಂಥ ಸಾಧ್ಯತೆ ಕಡಿಮೆ. ದರ್ಶನ್ ಅವರು ಇಲ್ಲಿ ಏನು ತೊಂದರೆ ಕೊಟ್ಟಿರಲ್ಲ, ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನಿಗಳು ಅಥವಾ ಅಭಿಮಾನ ಈ ರೀತಿ ಮಾಡಿಸ್ತಾರೆ. ಆದರೆ ದರ್ಶನ್ ಅವರು 100% ಹೊರಗಡೆ ಬಂದೇ ಬರ್ತಾರೆ. ಅದು ಒಬ್ಬ ಒಳ್ಳೆ ವಕೀಲರ ನೇಮಿಸ್ಕೊಂಡಿದ್ದಾರೆ. ಅವರು ಮಾಸ್ ವಕೀಲರು ಅಂತಲೇ ಹೇಳ್ಬೋದು ಅಂದಾಜು. ಹಾಗಾಗಿ 100% ಇನ್ನೊಂದು 5-6 ತಿಂಗಳಲ್ಲಿ 100% ಡಿ ಬಾಸ್ ಹೊರಗಡೆ ಬಂದೇ ಬರ್ತಾರೆ ವೀಕ್ಷಕರೇ. ಹಾಗಾಗಿ ಯಾರೇ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನಮಸ್ಕಾರ.